ನಮಸ್ತೆ ರೈತ ಮಿತ್ರರೇ, ನಾನು ಸಂದೀಪ್ BSc ತೋಟಗಾರಿಕೆ ತಜ್ಞ. ಬನ್ನಿ ಇಂದಿನ ವಿಡಿಯೋದಲ್ಲಿ ಭೂಮಿಗೆ ಅತಿ ಅಮೂಲ್ಯವಾದ ಸೂಕ್ಷ್ಮ ಜೀವಾಣು ಬಗ್ಗೆ ತಿಳಿಯೋಣ. ಅಥವಾ ನಾವು ಇದನ್ನು ಇನ್ನೊಂದು ಹೆಸರು ಕರಿಬೇಕಂದ್ರೆ ನಾವು ಭೂಮಿಯ ಡಾಕ್ಟರ್ ಅಂತಂದನೇ ಕರಿಬೋದು. ಯಾವ್ಯಾವ ಅಂದರೆ ನಮಗೆ ಮೊದಲನೇದಾಗಿ ಮೈಕೋರೈಜಾ ಬರುತ್ತೆ, ಮತ್ತು ಕೆಲವೊಂದು ಅಜಿಟೋ ಬ್ಯಾಕ್ಟೀರಿಯಾ, PSP, KSP ಮತ್ತು ಜಿಂಕ್ಸ್ ಅಲ್ಲದಿನ್ ಬ್ಯಾಕ್ಟೀರಿಯಾ, ಇವೆಲ್ಲ ಸೂಕ್ಷ್ಮ ಜೀವಾಣುಗಳು ಬರ್ತವೆ. ಇವನ್ನ ನಾವು ಡಾಕ್ಟರ್ ಅಂತಲೇ ಕರಿಬೋದು. ಯಾಕಂದರೆ ಮಣ್ಣಿನಲ್ಲಿ ಸಾಕಷ್ಟು ಈ pH ಅಂದರೆ ರಸಸಾರಗಳು ವೇರಿಯೇಷನ್ ಆಗ್ತಾ ಇರುತ್ತೆ. ಆಲ್ಮೋಸ್ಟ್ ನ್ಯೂಟ್ರಿಯೆಂಟ್ಗಳು ಸಿಗ್ತಾ ಇರಲ್ಲ, ಭೂಮಿಯಲ್ಲಿ ಇರುತ್ತೆ, ಆದರೆ ಗಿಡಗಳಿಗೆ ತಾಳಕ್ಕಾಗಲ್ಲ. ಯಾಕಂದರೆ ಅವು ಫಿಕ್ಸೇಷನ್ ಆಗಿರುತ್ತೆ, ಬೇರೆ ನ್ಯೂಟ್ರಿಯೆಂಟ್ಗಳ ಜೊತೆಗೆ ರಿಯಾಕ್ಷನ್ ಆಗಿಬಿಟ್ಟು ಅವು ನಮಗೆ ಗಿಡಗಳಿಗೆ ಸಿಗ್ತಾ ಇರಲ್ಲ. ಇವನ್ನೆಲ್ಲ ನಮಗೆ ಗಿಡಕ್ಕೆ ಸಿಗಬೇಕಂದ್ರೆ ನಾವು ಜಾಸ್ತಿ ಆದಷ್ಟು ತಿಪ್ಪೆ ಗೊಬ್ಬರ ಜೊತೆಗೆ ಈ ಸೂಕ್ಷ್ಮ ಜೀವಾಣುಗಳನ್ನು ನಾವು ಹಾಕೋದ್ರಿಂದ ಭಾಳ ಉತ್ತಮ. ಇದೇನು ಮಾಡುತ್ತೆ ಭೂಮಿಯಲ್ಲಿ, ನಾವು ಮೊದಲನೇದಾಗಿ ಬಂದ್ಬಿಟ್ಟು ಈ ಮೈಕೋರೈಜಾ ಬಗ್ಗೆ ತಿಳಿಯೋಣ. ಅದರಲ್ಲಿ ಮೈಕೋರೈಜಾದಲ್ಲಿ ಬಂದ್ಬಿಟ್ಟು ನಾವು ಎಂಡೋಮೈಕೋರೈಜಾ ಮತ್ತು ಎಕ್ಟೋಮೈಕೋರೈಜಾ ಅಂತ ಎರಡು ಥರ ಬರ್ತವೆ. ನಮಗೆ ಇಲ್ಲಿ ಬೇಕಾಗಿರೋದು ದಾಳಿಂಬೆ ಮತ್ತು ಈ ವೆಜಿಟೇಬಲ್ಸ್, ನಮ್ಮ ಬೆಳೆಗಳು ಏನು ಬೆಳಿತೀವೋ ಅವಕ್ಕೆ ನಾವು ಯಾವ ಥರ ಮೈಕೋರೈಜಾ ಬೇಕಾಗಿದೆ ಅಂದರೆ ಎಂಡೋಮೈಕೋರೈಜಾ ಬೇಕಾಗಿದೆ. ಎಂಡೋಮೈಕೋರೈಜಾ ಅಂದರೆ ಏನಂದರೆ ಅದು ಸೂಕ್ಷ್ಮ ಜೀವಾಣು ಏನಿರುತ್ತೆ ಆ ಸೆಲ್ ಒಳಗಡೆ ಸೇರ್ಕೊಂಡ್ಬಿಟ್ಟು ಭೂಮಿಯಲ್ಲಿ ಇರುವಂತಹ ಒಂಥರ ನೆಟ್ವರ್ಕ್ಗೆ ಭೂಮಿಯ ಜಾಲವನ್ನು ಇದನ್ನು ಮಾಡಿಬಿಟ್ಟು ಮಣ್ಣಿನಲ್ಲಿರುವಂತಹ ಫಿಕ್ಸೇಷನ್ ಅಂದರೆ ರಿಯಾಕ್ಷನ್ ಆಗ್ಬಿಟ್ಟು ಗಿಡಗಳಿಗೆ ಸಿಗ್ತಾ ಇರಲ್ಲ ನ್ಯೂಟ್ರಿಯೆಂಟ್ಗಳು. ಆ ನ್ಯೂಟ್ರಿಯೆಂಟ್ ನಾವು ಕೆಲವೊಂದು ಕೆಮಿಕಲ್ ರಿಲೀಸ್ ಮಾಡೋ ಮುಖಾಂತರ ನೀವು ಫಿಕ್ಸೇಷನ್ ಆಗಿರುವಂಥ ಫಾಸ್ಫರಸ್, ಎಸ್ಪೆಷಲಿ ನಮಗೆ ಫಾಸ್ಫರಸ್ಸು ಮತ್ತು ಈ ಜಿಂಕ್, ಐರನ್ನು, ಬೋರಾನು ಇವೆಲ್ಲ ಇರ್ತಾವಲ್ಲ, ಇವು ಫಿಕ್ಸೇಷನ್ ಆಗಿರುತ್ತೆ, pH ವೇರಿಯೇಷನ್ ಆಗಿರುತ್ತೆ. ಅವು ನಾವು ರಿಲೀಸ್ ಮಾಡಿಬಿಟ್ಟು ಗಿಡಗಳಿಗೆ ಎತ್ಬಿಟ್ಟು ನೆಟ್ವರ್ಕ್ ಥರ ಈ ಇನ್ನೊಂದು ರೂಟೇ ಅನ್ಕೊಬೋದು ನೀವು ಮೈಕೋರೈಜಾನ. ಯಾಕಂದರೆ ಈ ಬೇರ್ಗಳು ನ್ಯೂಟ್ರಿಯೆಂಟ್ಗಳನ್ನ ಎಳೆಯೋಕೆ ಆಗ್ತಾ ಇರಲ್ಲ. ಇದೇನು ಮಾಡುತ್ತೆ, ಮೈಕೋರೈಜಾ ಹೋಗ್ಬಿಟ್ಟು ಸೆಲ್ ಒಳಗಡೆ ಸೇರ್ಕೊಂಡು ಭೂಮಿಯಲ್ಲಿರುವಂತಹ ನೆಟ್ವರ್ಕ್ ಥರ ಮಾಡಿಬಿಟ್ಟು ಅಲ್ಲಿರುವಂಥ ನ್ಯೂಟ್ರಿಯೆಂಟ್ಗಳನ್ನ ಅದನ್ನು ರಿಲೀಸ್ ಮಾಡಿಬಿಟ್ಟು ಗಿಡಗಳಿಗೆ ಎತ್ತಿ ಕೊಡ್ತಾ ಇರುತ್ತೆ. ಇದನ್ನು ಮೈಕೋರೈಜಾ ಅಂತೀವಿ. ಮತ್ತು ನಾವು ಫಾರೆಸ್ಟ್ನಲ್ಲಿ ಎಕ್ಟೋಮೈಕೋರೈಜಾ ಅಂತ ಬರುತ್ತಲ್ಲ, ಇವು ನಾವು ಫಾರೆಸ್ಟ್ ಸ್ಪೀಸೀಸ್ನಲ್ಲಿ ನೋಡೋಕ್ಕಾಗುತ್ತೆ. ನಮಗೆ ಬೇಕಾಗಿರೋದು ಎಂಡೋಮೈಕೋರೈಜಾ. ಹಾಗಾದರೆ ರೈತರ ಮಿತ್ರರೇ, ಈ ಏನಿದು ನ್ಯೂಟ್ರಿಯೆಂಟ್ ಫಿಕ್ಸೇಷನ್ ಅಂತ ಹೇಳ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಿರಲ್ಲ. ನ್ಯೂಟ್ರಿಯೆಂಟ್ ಫಿಕ್ಸೇಷನ್ ಅಂದರೆ ಏನಂತ ಗೊತ್ತಿರಲ್ಲ. ಇದು ಭೂಮಿಯಲ್ಲಿ ರಸಸಾರ ಅಂತ ಬರುತ್ತೆ, ಅಂದರೆ pH ಅಂತಾರೆ ಇಂಗ್ಲೀಷ್ನಲ್ಲಿ. ಆ pH ವೇರಿಯೇಷನ್ ಆದರೂ ಕೂಡ ನಿಮಗೆ ನೆಲಕ್ಕೆ ನೀವು ಗೊಬ್ಬರ ಹಾಕಿದರೂ ಕೂಡ ಅದು ವರ್ಕ್ ಆಗ್ತಾ ಇರಲ್ಲ. ಯಾಕಂದರೆ ಈ pH ಬಂದ್ಬಿಟ್ಟು 1ರಿಂದ 14ವರೆಗೂ ಇರುತ್ತೆ. ಇದೇನು ಮಾಡುತ್ತೆ, 7ರಿಂದ ಕೆಳಗಡೆ ಬಂದರೆ ಅದು ಅಸಿಡಿಕ್ ನೇಚರ್ ಅಂತಾರೆ, ಮತ್ತು 7ರಿಂದ ಮೇಲ್ಗಡೆ ಹೋಗ್ಬಿಟ್ರೆ ಅದು ಆಲ್ಕಲಿನ್ ನೇಚರ್ ಅಂತಾರೆ. ಇದು 7ರಿಂದ ಮೇಲ್ಗಡೆ pH ಅಂದರೆ ರಸಸಾರ ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂದರೆ ನಮಗೆ ಈ ಫಾಸ್ಫರಸ್ ಅಂತ ಇರುತ್ತಲ್ಲ, ಈ ಫಾಸ್ಫರಸ್ಸೇ ಅತಿ ಹೆಚ್ಚಾಗಿ ನಮ್ಮ ನೆಲದಲ್ಲಿ ಇದ್ದರೂ ಕೂಡ ನಮಗೆ ಗಿಡಕ್ಕೆ ಸಿಗ್ತಾನೆ ಇರಲ್ಲ. ಈ ಫಾಸ್ಫರಸ್ಸೇ ಮೇಯ್ನು, ರೂಟ್ ಬರಬೇಕು, ರೂಟಿಂದನೇ ಅದು ಗಿಡ ಬೆಳಿಬೇಕು. ಆ ಫಾಸ್ಫರಸ್ಸಿಂದ ಗಿಡದಲ್ಲಿ ಎನರ್ಜಿ ಅಂದರೆ ಸೂರ್ಯ ಅವನ್ನೆಲ್ಲ ಎಳ್ಕೊಂಬಿಟ್ಟು ಎನರ್ಜಿ ATP ಸಿಂಥಸಿಸ್ ಮಾಡೋಕ್ಕೆ ನಮಗೆ ಫಾಸ್ಫರಸ್ ಬೇಕೇ ಬೇಕು. ಆದರೆ ಮೇಯ್ನು ಅದೇ ನ್ಯೂಟ್ರಿಯೆಂಟೇ ಈ ನೆಲದಲ್ಲಿ ಸಿಗ್ತಾಯಿಲ್ಲ. ಒಂದಿಷ್ಟು pH ವೇರಿಯೇಷನ್ ಆದರೂ ಕೂಡ ಅದು ಈ pH ಬಂದ್ಬಿಟ್ಟು ಆಲ್ಕಲಿನ್ ನೇಚರ್ ಅಂದರೆ 7ರ ಮೇಲ್ಗಡೆ ಹೋಗ್ಬಿಟ್ರೆ ಈ ಫಾಸ್ಫರಸ್ ಅನ್ನೋದೇನು ಮಾಡುತ್ತೆ, ಈ ಮೈಕ್ರೋನ್ಯೂಟ್ರಿಯೆಂಟು ಮತ್ತು ಈ ಕ್ಯಾಲ್ಸಿಯಂ, ಮೆಗ್ನೀಷಿಯಮ್ ಜೊತೆ ರಿಯಾಕ್ಷನ್ ಆಗಿಬಿಟ್ಟು ಫಿಕ್ಸೇಷನ್ ಆಗುತ್ತೆ. ಅದು ಗಿಡಕ್ಕೆ ಈ ಕ್ಯಾಲ್ಸಿಯಮು ಸಿಗೋಲ್ಲ, ಮತ್ತು ನಮಗೆ ಈ ಫಾಸ್ಫರಸ್ಸು ಸಿಗೋಲ್ಲ, ಮತ್ತು ಈ ಮೈಕ್ರೋನ್ಯೂಟ್ರಿಯೆಂಟ್ ಸಿಗ್ತಾ ಇರಲ್ಲ. ಮತ್ತು ಇನ್ನೇನು pH ಕಡಿಮೆ ಆದರೆ ಸಿಗಲ್ವಾ ಸರ್ ಅಂದರೆ, pH 7ರಿಂದ ಕೆಳಗೆ ಹೋದರೆ ಏನಾಗುತ್ತೆ ಅಂದರೆ ಇದೇನು ಮಾಡುತ್ತೆ, ಅಲ್ಯೂಮಿನಿಯಮು ಮತ್ತು ಐರನ್ ಇರುತ್ತಲ್ಲ ಫಾಸ್ಫರಸ್, ಅದ್ರ ಜೊತೆ ರಿಯಾಕ್ಷನ್ ಆಗಿಬಿಟ್ಟು ಅಲ್ಲೂ ಕೂಡ ಫಾಸ್ಫರಸ್ಸು ಫಿಕ್ಸೇಷನ್ ಆಗುತ್ತೆ. ಮತ್ತು ಈ ಅಲ್ಯೂಮಿನಿಯಮ್, ಐರನ್ನು ಯಾವನು ಗಿಡಕ್ಕೆ ಸಿಗ್ತಾ ಇರಲ್ಲ. ಅಲ್ಯೂಮಿನಿಯಮ್ ಏನು ಬೇಕಾಗಲ್ಲ ನಮಗೆ, ಐರನ್ ಆದರೂ ಬೇಕೇ ಬೇಕಾಗುತ್ತೆ. ಈ ಐರನ್ ಕೂಡ ನಮಗೆ ಗಿಡಕ್ಕೆ ಸಿಗೋಲ್ಲ. ಹಾಗಾಗಿ ನಮಗೆ ಉತ್ತಮವಾದ pH ಯಾವ್ದು ಸರ್ ಅಂದರೆ 6.0ಯಿಂದ 7.5ವರೆಗೂ, ಅಂದರೆ 6.5ರಿಂದ 7.5 ಇಷ್ಟರೊಳಗೆ ನಮಗೆ pH ಇದ್ದರೆ ಈ ಆಲ್ಮೋಸ್ಟ್ ಎಲ್ಲ ನ್ಯೂಟ್ರಿಯೆಂಟು ಗಿಡಕ್ಕೆ ಸಿಗ್ತಾವೆ. ಆದರೆ ಆಲ್ಮೋಸ್ಟು ನೆಲಗಳಲ್ಲಿ ಜಾಸ್ತಿ ಗೊಬ್ಬರ ಹಾಕಿ pH ಒಂದು ಜಾಸ್ತಿ ಇರುತ್ತೆ, ಇಲ್ಲಾಂದರೆ ಕೆಲವೊಂದು ಕಡಿಮೆ ಆಗಿರುತ್ತೆ. ಯಾಕಂದರೆ ಈ ನಾವು ಗೊಬ್ಬರ ಹಾಕೋದ್ರಲ್ಲೂ ಕೂಡ pH ವೇರಿಯೇಷನ್ ಆಗುತ್ತೆ. ಕೆಲವೊಂದು ಅಸಿಡಿಕ್ ನೇಚರ್ ಇರ್ತವೆ, ಕೆಲವೊಂದು ಆಲ್ಕಲಿನ್ ನೇಚರ್ ಇರ್ತವೆ. ಇದ್ರ ಮೇಲೆ ಕೂಡ ನಮಗೆ ಯಾವ ನೆಲಕ್ಕೆ ಯಾವ ಥರ ಗೊಬ್ಬರ ಹಾಕ್ಬೇಕು ಅನ್ನೋದು ಡಿಪೆಂಡ್ ಆಗುತ್ತೆ. ಯಾಕಂದರೆ ಈ ಆಲ್ಕಲಿನ್ ಅಂದರೆ pH 7ರ ಮೇಲೆ ಇರುತ್ತಲ್ಲ, ಅಂಥ ನೆಲಗಳಿಗೆ ನಾವು ಅಸಿಡಿಕ್ ನೇಚರ್ ಇರುವ ಗೊಬ್ಬರ ಹಾಕಿದರೆ ಈಗ ಒಂದು ಸ್ವಲ್ಪ pH ಕಡಿಮೆ ಆಗ್ಬಿಟ್ಟು ನಮಗೆ ಗಿಡಕ್ಕೆ ಗೊಬ್ಬರ ನಾವು ಹಾಕೋ ಗೊಬ್ಬರ ಯೂಸ್ ಆಗುತ್ತೆ. ಹಾಗಾದರೆ ರೈತರ ಮಿತ್ರರೇ, ಈ pH ಇರುತ್ತಲ್ಲ ಮಣ್ಣಿನ ರಸಸಾರ, ಅದನ್ನು ನಾವು ಯಾವ ಥರ ಸರ್ ಕರೆಕ್ಟಾಗಿ ಈ 6.5 × 7.5 ಇದರಲ್ಲಿ ಅಂದರೆ ನ್ಯೂಟ್ರಲ್ pHಗೆ ನಾವು ಯಾವ ಥರ ತರೋದು ಅಂದರೆ, ನಮಗೆ ಇವಾಗ ಆಲ್ಕಲಿನ್ ಇದರಲ್ಲಿ ಬಂದ್ಬಿಟ್ಟು ನಮಗೆ ಕೃಷಿ ಇಲಾಖೆಯಲ್ಲಿ ಜಿಪ್ಸಮ್ ಅಂತ ಸಿಗುತ್ತೆ. ಅದು ರೆಕಮೆಂಡ್ ಇರುತ್ತೆ, ಇಷ್ಟು pHಗೆ ಇಷ್ಟು ಅಂತ. ಆಲ್ಮೋಸ್ಟ್ 4 to 5 ಬ್ಯಾಗ್ ಪರ್ ಎಕ್ಕರ್ ನಮಗೆ ಹಾಕಿಸ್ತಾರೆ. ಅದು ನಿಮಗೆ ಯಾವ ಥರ ಹಾಕ್ಬೇಕಂದ್ರೆ ಯಾವ ಟೈಮ್ ಅಂದರೆ ಈ ಮಳೆಗಾಲದಕ್ಕೂ ಮುಂಚೆ ಬೇಸಾಯ ಮಾಡಿಬಿಟ್ಟು ಅವನ್ನೆಲ್ಲ ಚೆನ್ನಾಗಿ ಉಗ್ಬಿಟ್ಟು ಅದನ್ನು ಹಾಕಿ ಜಿಪ್ಸಮ್ ಹಾಕಿದ ಮೇಲೆ ನಿಮಗೆ ರಸಸಾರ ಜಾಸ್ತಿ ಇರೋದು ಕಡಿಮೆ ಹಾಕ್ಬೇಕಂದ್ರೆ ಚೆನ್ನಾಗಿ ನೀರು ಒಂದು 2 ದಿನ ಚೆನ್ನಾಗಿ ನೀರು ಬಿಡ್ಬೇಕಂದ್ರೆ ಮಣ್ಣೊಳಗೆ ನೀರು ಕುಡಿದು ಅದೇನೋ ಮಾಡುತ್ತೆ, ಜಿಪ್ಸಮ್ ಇರುತ್ತಲ್ಲ ಅದು ಹೋಗ್ಬಿಟ್ಟು ಈ ಕ್ಯಾಟಯನ್ಸ್ ಅವೆಲ್ಲ ಇರ್ತಾವಲ್ಲ ಅದ್ರ ಜೊತೆ ರಿಯಾಕ್ಷನ್ ಆಗ್ಬಿಟ್ಟು ಬೈಂಡ್ ಆಗಿ ಅವನ್ನ ನಮಗೆ ಆಲ್ಕಲೈನ್ನ ಕಡಿಮೆ ಮಾಡುತ್ತೆ. ಅಂದರೆ ಅದ್ರ ಜೊತೆಗೆ ರಿಯಾಕ್ಷನ್ ಆಗ್ಬಿಟ್ಟು ಆಲ್ಕಲೈನ್ ಕಡಿಮೆ ಮಾಡುತ್ತೆ. ಮತ್ತು ಈ ಅಸಿಡಿಕ್ ನೇಚರ್ ಇರುತ್ತಲ್ಲ ಅದರಲ್ಲಿ ನಮಗೆ pH ರೈಸ್ ಆಗಬೇಕು ಅಂದರೆ
ಇವು 6.5-7 ಒಳಗಡೆ ಇರೋದು ನಮಗೆ ಒಂದು ಸ್ವಲ್ಪ ನ್ಯೂಟ್ರಲಿ ಬರಬೇಕು. ಅದನ್ನು ಯಾವ ಥರ ಮಾಡ್ಬೇಕಂದ್ರೆ ಆ ನೆಲಗಳಿಗೆ ನಾವು ಈ ಸುಣ್ಣ ಅಂತ ಯೂಸ್ ಮಾಡ್ತಾರೆ. ಇದು ಅತಿ ಹೆಚ್ಚಾಗಿ ನಮಗೆ ಅಸಿಡಿಕ್ ನೇಚರ್ ನೆಲ ಎಲ್ಲಿ ಸಿಗ್ತಾವಂದರೆ ನಮ್ಮ ಕಡೆ ಎಲ್ಲೂ ಚಿತ್ರದುರ್ಗ ಇಲ್ಲೆಲ್ಲ ಸ್ವಲ್ಪ ಕಡಿಮೆನೇ ಸಿಗೋದು. ಅತಿ ಹೆಚ್ಚಾಗಿ ಮಳೆ ಎಲ್ಲಿ ಬರ್ತಾ ಇರುತ್ತೋ ಅಲ್ಲಿ ನಮಗೆ ಆ ನೆಲಗಳಲ್ಲಿ ಜಾಸ್ತಿ ಅಸಿಡಿಕ್ ನೇಚರು ಇರುತ್ತೆ. ಯಾಕಂದರೆ ಅಲ್ಲಿ ಅಲ್ಯೂಮಿನಿಯಮ್ ಅವೆಲ್ಲ ಜಾಸ್ತಿ ಮಳೆ ಬಂದು ಲೀಚ್ ಔಟ್ ಆಗಿಬಿಟ್ಟು ಅಲ್ಲಿ ಮಣ್ಣಿನ ಗುಣ ಏನಾಗುತ್ತೆ, pH ಕಡಿಮೆ ಇರುತ್ತೆ, ಅಸಿಡಿಕ್ ನೇಚರ್ ಇರುತ್ತೆ. ಆ ಥರ ನೆಲಗಳಲ್ಲಿ ನಮಗೆ ಈ ಸುಣ್ಣ ಬರುತ್ತೆ. ಆ ಸುಣ್ಣ ಹಾಕ್ಬಿಟ್ಟು ಆ pHನ ನಾವು ರೈಸ್ ಮಾಡ್ಬೋದು. ನೀವು ಅದನ್ನು ಉಲ್ಟಾ ಮಾಡೋಂಗಿಲ್ಲ ಯಾವುದೇ ಕಾರಣಕ್ಕೂ. ಉಲ್ಟಾ ಮಾಡಿದರೆ ಮತ್ತು ಇನ್ನೂ pH ಜಾಸ್ತಿ ಆಗ್ಬಿಟ್ಟು ಇನ್ನಿರೋದು ನ್ಯೂಟ್ರೆಂಟ್ ನೀವು ಹಾಕೋದು ಕೂಡ ಸಿಗೋದಿಲ್ಲ. ಹಂಗಾಗಿ ಆಲ್ಕಲೈನ್ ನೇಚರ್ ಇರೋ ನೆಲಗಳಿಗೆ ನಾವು ಈ ಜಿಪ್ಸಮ್ ಹಾಕೋದ್ರಿಂದ ಒಳ್ಳೆಯದು. ಆಲ್ಮೋಸ್ಟ್ ಈ ಚಿತ್ರದುರ್ಗ ನಮ್ಮ ಭಾಗದಲ್ಲಿ ಏನಿದೆಯೋ ಈ ಮಣ್ಣುಗಳಿಗೆ ನಮಗೆ ಜಿಪ್ಸಮ್ ಹಾಕ್ಬಿಟ್ರೆ ನಮಗೆ ಭಾಳ ಸಾಕಷ್ಟು ಹೆಲ್ಪ್ ಆಗುತ್ತೆ. ಯಾಕಂದರೆ ಗೊಬ್ಬರ ಹಾಕೋದು ಅರ್ಧಂಬರ್ಧ ಕೆಲಸ ಮಾಡ್ತಾ ಇರುತ್ತೆ. ಇದನ್ನು ಹಾಕೋದ್ರಿಂದ ನಮಗೆ ಸ್ವಲ್ಪ ಚೆನ್ನಾಗೇ ಇದಾಗುತ್ತೆ. ಅಂದರೆ ಇದು ನಾವು ಈ ಕೆಮಿಕಲ್ ಹಾಕ್ಬಿಟ್ಟು ಆ pH ಇದು ಮಾಡೋ ಬದಲು ನಾವು ಅದಕ್ಕಿಂತ ಉತ್ತಮವಾದ ಕೆಲಸ ಅಂದರೆ ನಾವು ವರ್ಷ 25ರಿಂದ 30 ಟನ್ನು ಪರ್ 2-2.5 ಎಕರೆಗೆ ತಿಪ್ಪೆ ಗೊಬ್ಬರ ಹೊಡಿತಾನೆ ಇರಬೇಕು. ಈ ತಿಪ್ಪೆ ಗೊಬ್ಬರ ಹೊಡೆದು ಏನಾಗುತ್ತೆ, ಅದು ಬಫರಿಂಗ್ ಏಜೆಂಟ್ ಆಗಿ ಆ್ಯಕ್ಟ್ ಆಗುತ್ತೆ. pH ಜಾಸ್ತಿ ಆದರೂ ಕೂಡ ಅದು ಕರೆಕ್ಟಾಗಿ ನ್ಯೂಟ್ರಲಿಗೆ ತರುತ್ತೆ, ಮತ್ತು ಈ ಆ್ಯಸಿಡಿಕ್ ನೇಚರ್ ಇದ್ರೂ ಕೂಡ ಅದು ನ್ಯೂಟ್ರಲಿಗೆ ತರುತ್ತೆ. ಈ ತಿಪ್ಪೆ ಗೊಬ್ಬರ ಇರೋದ್ರಿಂದ ನಮಗೆ ಸೂಕ್ಷ್ಮ ಜೀವನ ಕೂಡ ನಮಗೆ ಜಾಸ್ತಿ ಇದಾಗುತ್ತೆ. ಇದರಿಂದ ನಮಗೆ ನಾವು ಹಾಕೋ ಗೊಬ್ಬರನೂ ಚೆನ್ನಾಗುತ್ತೆ, ಮತ್ತು ನೆಲದಲ್ಲಿ ಇರುವಂಥ ನ್ಯೂಟ್ರೆಂಟು ಕೂಡ ನಮಗೆ ಗಿಡಗಳಿಗೆ ತಾಳೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಈ ಮೈಕ್ರೋರೈಜದ್ ಆಯಿತು, ಮತ್ತು ಇನ್ನು ಕೆಲವೊಂದು ಸೂಕ್ಷ್ಮ ಜೀವಾಣು ಹೇಳಿದೆ. ಯಾವುದಂದರೆ PSP ಅಂದರೆ ಏನದು, ಫಾಸ್ಫರಸ್ ಸಾಲಬಲೈಸಿಂಗ್ ಬ್ಯಾಕ್ಟೀರಿಯಾ. ಇದು ಯಾವ ಥರ ಕೆಲಸ ಮಾಡುತ್ತೆ, ಇದು ಮಣ್ಣಿಗೆ ನಾವು ತಿಪ್ಪೆ ಗೊಬ್ಬರ ಅಂದರೆ ನೋಡಿರಿ, ಈ ಸೂಕ್ಷ್ಮ ಜೀವಾಣುಗಳಿಗೆ ಫುಡ್ ಏನಂದರೆ ಆರ್ಗ್ಯಾನಿಕ್ ಕಾರ್ಬನ್ ಏನಾಗಿರುತ್ತೆ, ಇದು ತಿಪ್ಪೆ ಗೊಬ್ಬರದಲ್ಲಿರುತ್ತೆ. ಇದೇ ನಮಗೆ ತಿಪ್ಪೆ ಗೊಬ್ಬರ ನಮಗೆ ಈ ಸೂಕ್ಷ್ಮ ಜೀವಾಣು ನಮ್ಮ ನೆಲದಲ್ಲಿ ಇರಬೇಕಂದ್ರೆ ನಾವು ಕೊಡೋದು ವರ್ಕ್ ಮಾಡಬೇಕಂದ್ರೂ ಕೂಡ ಈ ಸೂಕ್ಷ್ಮ ಜೀವಾಣಿಗೆ ನಮಗೆ ತಿಪ್ಪೆ ಗೊಬ್ಬರ ಅಂದರೆ ಯಾವುದಾನ ಆರ್ಗ್ಯಾನಿಕ್ ಮ್ಯಾಟರ್ ಇರುತ್ತಲ್ಲ ಅದು ನಮಗೆ ನೆಲದಲ್ಲಿ ಇದ್ದರೆ ಮಾತ್ರ ನಮಗೆ ಈ ಸೂಕ್ಷ್ಮ ಜೀವಾಣುಗಳು ಚೆನ್ನಾಗಿ ಕೆಲಸ ಮಾಡೋದು. ನೀವು ಕಾಲಿ ನೆಲಕ್ಕೆ ಇವೆಲ್ಲ ಬಿಟ್ಬಿಟ್ರೆ ಅಷ್ಟೊಂದು ವರ್ಕ್ ಮಾಡಲ್ಲ. ಅದಕ್ಕೋಸ್ಕರ ಆದಷ್ಟು ಈ ತಿಪ್ಪೆ ಗೊಬ್ಬರಗಳು ಅವನ್ನೆಲ್ಲ ಜಾಸ್ತಿ ನಮ್ಮ ನೆಲಗಳಿಗೆ ಹಾಕೋದು ನೀವು ಭಾಳ ಉಪಯುಕ್ತ. ಮತ್ತು ಈ PSP ಏನು ಮಾಡುತ್ತೆ, ಈ ಫಾಸ್ಫರಸ್ ಸಾಲಬಲೈಸಿಂಗ್ ಬ್ಯಾಕ್ಟೀರಿಯಾ ಮಾಡುತ್ತೆ. ಇದು ಒಂದು ಸೂಕ್ಷ್ಮ ಜೀವಾಣು ನೆಲದಲ್ಲಿ ಫಾಸ್ಫರಸ್ ಫಿಕ್ಸೇಷನ್ ಆಗಿರೋದನ್ನ ರಿಯಾಕ್ಷನ್ ಕೆಲವೊಂದು ಕೆಮಿಕಲ್ಸ್ ಈ ಸೂಕ್ಷ್ಮ ಜೀವಾಣುಗಳಿಗೆ ರಿಲೀಸ್ ಮಾಡುವ ಮುಖಾಂತರ ಈ ಫಾಸ್ಫರಸ್ ಫಿಕ್ಸೇಷನ್ ಆಗಿರೋದನ್ನ ಅದನ್ನು ರಿಮೂವ್ ಮಾಡಿಬಿಟ್ಟು ಗಿಡಗಳಿಗೆ ಎತ್ತಿಕೊಡುವ ಕೆಲಸ ಮಾಡುತ್ತೆ. ಇದು ಫಾಸ್ಫರಸ್ ಸಿಗೋದ್ರಿಂದ ಭಾಳಷ್ಟು ನಮಗೆ ಉಪಯೋಗ. ಯಾವ ಥರ ಅಂದರೆ ನಿಮಗೊಂದು ಫಾಸ್ಫರಸ್ಸಿಂದ ಮೇಯ್ನ್ ರೂಟಿಂಗ್ ಆಗುತ್ತೆ, ಅಂದರೆ ಬೇರುಗಳು ನೆಟ್ವರ್ಕು ಜಾಸ್ತಿ ಆಗುತ್ತೆ. ಬೇರೆಲ್ಲ ಸಿಕ್ಕಾಪಟ್ಟಲೆ ಬ್ರಾಂಚಸ್ ಬರುತ್ತೆ. ಈ ಬೇರು ಬಂದಾಗ ಏನು ಮಾಡುತ್ತೆ, ನಾವು ಕೊಡುವಂಥ ಬೇರೆ ನ್ಯೂಟ್ರಿಯೆಂಟ್ಗಳು ಕೂಡ ಚೆನ್ನಾಗಿ ತಗೊಂಡ್ಬಿಟ್ಟು ಗಿಡದಲ್ಲಿ ನಮಗೆ ಇಳುವರಿ, ಫ್ಲವರು ಅಂದರೆ ನಿಮಗೆ ಫ್ಲವರು ಎಲ್ಲ ಸೆಟ್ಟಿಂಗ್ ಆಗೋದ್ರಲ್ಲಿ ನಿಮಗೆ ಭಾಳ ಹೆಲ್ಪ್ ಆಗುತ್ತೆ. ಈ ಫಾಸ್ಫರಸ್ಸಿಂದ ನಿಮಗೆ ಇಳುವರಿ ಕೂಡ ಡಬಲ್ ಆಗುತ್ತೆ. ಈ ಗಿಡಕ್ಕೆ ಕ್ಲೀನ್ ಸಿಗೋದ್ರಿಂದ ಆಲ್ಮೋಸ್ಟು ಎಲ್ಲ ನೆಲಗಳು ಪ್ರಾಬ್ಲಮ್ ಇರೋದೇ ಫಾಸ್ಫರಸ್ಸು. ಅದಕ್ಕೋಸ್ಕರ ನೀವು PSPನ ನಾವೇನು ಮಾಡ್ಬೇಕು, ತಿಪ್ಪೆ ಗೊಬ್ಬರದಲ್ಲಿ ಸ್ವಲ್ಪ ಚೆನ್ನಾಗಿ ತಂಪಿನಲ್ಲಿ ಮಿಕ್ಸ್ ಮಾಡ್ಕೊಂಬಿಟ್ಟು ಅದ್ರ ಮೇಲೆ ಗೋಣಿ ಚೀಲ ಹಾಕ್ಬಿಟ್ಟು ಡೈಲಿ ನೀರು ಸ್ವಲ್ಪ ತೇವಾಂಶ ಮೇಂಟೈನ್ ಮಾಡಿಬಿಟ್ರೆ ಒಂದು ವಾರದಲ್ಲಿ ಅದು PSP ತಂದರೊಳಗೆ ಇದು ಮಾಡಿಬಿಟ್ರೆ ಒಂದು ವಾರಕ್ಕೆ ಅದು ಒಂಥರ ಫಂಗಸ್ ಗ್ರೋತ್ ಆಗುತ್ತೆ. ಯಾವ ಥರ ವೈಟ್ ಪೌಡ್ರ್ ಥರ ಆಗಿರುತ್ತೆ. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಗಿಡಗಳಿಗೂ ಹಾಕೊಂಬಂದ್ಬಿಟ್ರೆ ಅದು ನಮಗೆ ಹೆಲ್ಪ್ ಮಾಡುತ್ತೆ. ಮತ್ತು ಈ KSP ಏನು ಮಾಡುತ್ತೆ ಅಂದರೆ KMB ಅಂತಾರೆ, ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ. ಅಂದರೆ ಇದು ನೆಲದಲ್ಲಿರುವಂಥ ಫಿಕ್ಸೇಷನ್ ಆಗಿರುವಂಥ ಪೊಟ್ಯಾಶ್ ಇರುತ್ತಲ್ಲ ಅದನ್ನು ಕರಗಿಸ್ಬಿಟ್ಟು ಗಿಡಕ್ಕೆ ಕೊಡುವಂಥ ಹೆಲ್ಪ್ ಮಾಡುತ್ತೆ. ಮತ್ತು ಜಿಂಕ್ ಸಾಲಬಲೈಸಿಂಗ್ ಬ್ಯಾಕ್ಟೀರಿಯಾ ಇವು ಅಷ್ಟೇ, ನೆಲದಲ್ಲಿ ಜಿಂಕ್ ಅವೆಲ್ಲ ಇರ್ತಾವೆ, ಫಿಕ್ಸೇಷನ್ ಆಗಿರ್ತಾವೆ, ಅವನ್ನ ನಮಗೆ ಸಾಲಬಲೈಸಿಂಗ್ ಮಾಡಿಬಿಟ್ಟು ಗಿಡಕ್ಕೆ ಎತ್ತಿ ಕೊಡುವ ಕೆಲಸ ಮಾಡುತ್ತೆ.